ಹೈಕೋರ್ಟ್ನ ಪ್ರಶ್ನೆ, ಹೈಕೋರ್ಟ್ನ ತೀರ್ಪು, ಆ ಹೈಕೋರ್ಟ್ನ ಆದೇಶ ಏನಿದೆ ಅದು ಸಮಂಜಸ ಇದ್ದಂಗೆ ಕಾಣ್ತಾ ಇಲ್ಲ. ಸಿಸಿಟಿವಿ ಇದೆ, ಕಾರಲ್ಲಿರೋರ ಬಗ್ಗೆ ಯಾವುದೇ ಗುರುತು ಪತ್ತೆಯಾಗಿಲ್ಲ ಅಂತ ಸಿದ್ಧಾರ್ಥ ದವೆ ಹೇಳ್ತಿದ್ದಾರೆ. ಸಿಸಿಟಿವಿ ಸಿಕ್ಕಿದೆ ಸರ್, ಕಾರಲ್ಲಿದ್ದವ್ರು ಇಂಥವ್ರೇ ಅಂತ ಹೇಳೋದಕ್ಕಾಗಲ್ಲ. ಜಡ್ಜ್ ಕೇಳ್ತಾರೆ ಈ ಕೇಸ್ನಲ್ಲಿ ಎಷ್ಟು ಸಾಕ್ಷಿ, 270 ಸಾಕ್ಷಿ ಅಂತ. ಆದ್ರೂ ಇನ್ನು ಟ್ರಯಲ್ ಆಗ್ತಾ ಇದೆ. ಟ್ರಯಲ್ ಹಾಗಾದ್ರೆ ಎಷ್ಟು ದಿನ ಬೇಕು ಮುಗಿಯೋದಕ್ಕೆ? ಟ್ರಯಲ್ ಮುಗಿಯೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಪ್ರಶ್ನೆ ಮಾಡ್ತಿದೆ ನ್ಯಾಯಪೀಠ. ಅದ್ರ ಜೊತೆಗೆ ಕೇಳ್ತಾರೆ, ಮಿಸ್ಟರ್ ಲೂತ್ರಾ 272 ಜನ ಸಾಕ್ಷಿಗಳನ್ನು ಯಾಕೆ ಹೆಸರಿಸಿದ್ದೀರಿ ಅಂತ. ಅದಕ್ಕೆ ಇಲ್ಲ, ಇದೆಲ್ಲ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಸಾಕ್ಷಿಗಳಾಗ್ತಾ ಇರೋದು, ಸಾಕ್ಷಿಗಳಾಗಿ ನಾವು ಕನ್ಸಿಡರ್ ಮಾಡಿರೋದು. ಇವರೆಲ್ಲರೂ ಕೂಡ ಪ್ರಕರಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅಂತ ಸರ್ಕಾರದ ಪರ ವಕೀಲರು ಅದರ ಬಗ್ಗೆ ಜಸ್ಟಿಫಿಕೇಶನ್ ಕೊಡ್ತಾರೆ. ಆದರೆ ಸಿಸಿಟಿವಿ ಪ್ರಶ್ನೆ ಬಂದಾಗ ದರ್ಶನ್ ಪರ ವಕೀಲರು ಹೇಳ್ತಾರೆ, ಸಿಸಿಟಿವಿ ಹೌದು, ಕಾರ್ ಹೌದು, ಕಾರಲ್ಲಿರೋರು ನಮ್ಮವ್ರೆ ಅಂತ ಹೆಂಗೆ ಹೇಳ್ತೀರಿ? ಏನು ಗುರುತಿಸಿದ್ದೀರಾ? ಕಾರಲ್ಲಿರೋರು ನೋಡಿ, ಮುಂಭಾಗದ ಡ್ರೈವಿಂಗ್ ಸೀಟಲ್ಲಿರೋರು ಇಂಥವ್ರು, ಡ್ರೈವರ್ ಸೀಟ್ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿರೋರು ಇಂಥವ್ರು, ಯಾರಾದರೂ ಗುರುತಿಸಿದ್ದೀರಾ? ಇಲ್ಲ. ನೀವು ಕಾರ್ ಓಡಾಡ್ತು ಅಂದಿದ ತಕ್ಷಣ ಕಾರಲ್ಲಿ ಇವರೇ ಓಡಾಡಿದ್ರು ಅಂತ ಯಾಕೆ ಅನ್ಕೋಬೇಕು? ಬೇರೆಯವ್ರು ಯಾಕೆ ಓಡಾಡಿರಬಾರದು? ಇಲ್ಲಪ್ಪ ಇವರೇ ಓಡಾಡಿದ್ದು ಅನ್ನೋ ಕನ್ಫರ್ಮೇಷನ್ ಇದೆ ನಮ್ಮ ಹತ್ರ ಅಂದರೆ ಫೈನ್, ನೀವು ಹೇಳೋದು ಒಪ್ಕೋಬಹುದು. ಆದರೆ ಗುರುತೇ ಪತ್ತೆ ಹಚ್ಚಿಲ್ಲ, ಅವರೇ ಓಡಾಡಿದ್ದಾರೆ ಅಂತ ಹೆಂಗೆ ಹೇಳ್ತೀರಿ ಅಂತ ದರ್ಶನ್ ಪರ ವಕೀಲರು ದವೆ ಪ್ರಶ್ನೆ ಮಾಡಿದ್ದಾರೆ. ದವೆ ಹೇಳ್ತಾರೆ, ಹೈಕೋರ್ಟ್ನ ಆದೇಶದಲ್ಲಿ ಏನೂ ಲೋಪ ಇಲ್ಲ, ಕರೆಕ್ಟ್ ಆಗಿದೆ. ನಾವಿದೆಲ್ಲ ಹೇಳಿದ್ದೀವಿ, ಸಿಸಿಟಿವಿ ಕಂಡ ತಕ್ಷಣ ಅದರಲ್ಲಿ ಅವರೇ ಓಡಾಡಿದ್ದಾರೆ ಅಂತಿಲ್ಲ. ಪ್ರಕರಣದಲ್ಲಿ ಸಾಕ್ಷಿಗಳು ಮತ್ತು ಹೇಳಿಕೆಗಳು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಎಲ್ಲ ಟೋಟಲ್ ಆಗಿ ಪ್ಲಾನ್ ಮಾಡಿ ತಗೊಂಬಂದು ಫಿಟ್ ಮಾಡಿದ್ದಾರೆ. ಟ್ರಯಲ್ ವಿಚಾರದಲ್ಲಿ ಪ್ರಶ್ನೆ ಆಗಿದೆ. ಸಾಕ್ಷಿಗಳು 272 ಇದೆ, ಬಟ್ ಕಿರಣ್ ಸಾಕ್ಷ್ಯದಲ್ಲಿ ಪುನೀತ್ ಬಗ್ಗೆ ಉಲ್ಲೇಖ ಇಲ್ಲ. ಪುನೀತ್ ಅನ್ನೋ ನಮಗೆ ಎಲ್ಲೂ ಹೇಳಿಲ್ಲ. ಹಾಗಾಗಿ ಪ್ರತ್ಯಕ್ಷದರ್ಶಿಗಳು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದೇ ಕ್ವಶನೇಬಲ್, ಅದನ್ನ ಪ್ರಶ್ನೆ ಮಾಡೋ ಹಾಗಿದೆ, ಅದು ಸರಿ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಬಟ್ ಟ್ರಯಲ್ಗೆ ಎಷ್ಟಿರಬೇಕು? 272 ಜನ ಸಾಕ್ಷಿಗಳು ನಿಮಗೆ ಟ್ರಯಲ್ಗೆ ಬೇಕಾ ಅಂತ ಪ್ರಶ್ನೆ ಬಂದಿದೆ. ಆದರೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ ಸರ್ಕಾರದ ಪರ ವಕೀಲರು. 270 ಬೇಕಾ, ಇಲ್ಲ ಒಂದು 70 ಸಾಕಾ? ಯಾಕೆ ಬೇಲ್ ಕ್ಯಾನ್ಸಲ್ ಆಗಬೇಕು? ಇನ್ನೊಂದು ಕಡೆ ಯಾಕೆ ಬೇಲ್ ಕೊಡಬೇಕು? ವಾದ ಪ್ರತಿವಾದ ನಡೀತಾ ಇದೆ. ಮೆರಿಟ್ ಆಫ್ ದ ಕೇಸ್ ಅಲ್ಲಿ ಏನು ನಡೀತಿದೆ ಅನ್ನೋದು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಪಾಯಿಂಟ್ ಟು ಪಾಯಿಂಟ್ ಅಪ್ಡೇಟ್ಗಳನ್ನು, ಅಲ್ಲಿ ಏನು ನಡೀತಿದೆ ಅನ್ನೋದರ ಕ್ಷಣದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಲ್ಲಿ ಕೇಳ್ತಾ ಇರುವ ಪ್ರಶ್ನೆ ಪ್ರಾಬಬ್ಲಿ ಒಂದೆರಡು ನಿಮಿಷಗಳ ಹಿಂದೆ ಕೇಳಿರುವ ಪ್ರಶ್ನೆ ಮತ್ತು ಉತ್ತರ ಆಲ್ರೆಡಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಮೊಟ್ಟ ಮೊದಲು ಪವರ್ ಟಿವಿನಲ್ಲೇ ಬರ್ತಾ ಇರೋದು. ಬಟ್ ಹೈಕೋರ್ಟ್ನ ಜಡ್ಜ್ಮೆಂಟ್ ವಿಚಾರದಲ್ಲಿ ಪ್ರಶ್ನೆ ಇದೆ ಅಂತ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜಡ್ಜ್ಮೆಂಟ್ ಒಪ್ಪಿಕೊಳ್ಳುವ ಸಾಧ್ಯತೆಗಳನ್ನು ನೀವು ಬಹಳ ಕಡಿಮೆ ಅಂತ ಅನ್ಬೋದೇನೋ. 50-50 ಅಂತೂ ಇಲ್ಲ, 60-40ನ ಅದಕ್ಕೂ ಕಡಿಮೆ. ಒಂದು 20% ಸಾಧ್ಯತೆಗಳನ್ನು ಇಟ್ಕೊಂಡ್ರೆ ಇನ್ನು 80% ಕ್ಯಾನ್ಸಲ್ ಆಗೋ ಸಾಧ್ಯತೆಗಳೇ ಇದೆ ಅಂತ ಇದನ್ನ ಅವಲೋಕಿಸಲಾಗ್ತಾ ಇದೆ. ಕೋರ್ಟ್ನ ಈವರೆಗಿನ ನ್ಯಾಯಪೀಠದ ಕೆಲವು ಹೇಳಿಕೆಗಳನ್ನು ತಗೊಂಡ್ರೆ, ಅಲ್ಲಿ ನಡೀತಾ ಇರುವಂಥ ಸಿನಾರಿಯೋಗಳನ್ನು ಗಮನಿಸ್ತಾ ಇದ್ರೆ ಕಾಮನ್ ಪರ್ಸೆಪ್ಷನ್ಗೆ ಹಿಂಗಾಗಬಹುದೇನೋ ಅಂತ ಅನ್ನಿಸ್ತಾ ಇದೆ. ಅದು ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುವ ಸಾಧ್ಯತೆಗಳನ್ನೇ ಹೆಚ್ಚು ತೋರಿಸ್ತಾ ಇದೆ. ಸಿದ್ಧಾರ್ಥ ದವೆ ಕೂಡ ಒಬ್ಬ ಪ್ರಸಿದ್ಧ ವಕೀಲರು, ಹಲವು ಕೇಸ್ಗಳನ್ನು ಗೆದ್ದಿರೋರೆ, ಹಲವು ಪ್ರಮುಖ ಕೇಸ್ಗಳನ್ನು ಉಳಿಸ್ಕೊಂಡಿರೋರೆ. ಆದರೆ ಈ ಪ್ರಕರಣದಲ್ಲಿ ಅವರಿಗೆ ಗೆಲುವು ಆಗುತ್ತಾ ಅನ್ನೋದೇ ಪ್ರಶ್ನೆ. 272 ಜನ ಸಾಕ್ಷಿಗಳಿದ್ದಾರೆ, ಬಟ್ ನಮ್ಗೆ ಅಷ್ಟು ಬೇಕು ಅಂತಿಲ್ಲ. ಒಂದು 60-70 ಪ್ರಮುಖ ಸಾಕ್ಷಿಗಳಿದ್ದಾರೆ. ಅವರನ್ನ ನಾವು ಮೇಜರ್ಲಿ ಕನ್ಸಿಡರ್ ಮಾಡಿಕೊಂಡು ಸ್ವಲ್ಪ ದಿನದಲ್ಲೇ ಉಳಿದಂಥವ್ರನ್ನ ಕೈ ಬಿಡ್ತೀವಿ, ಅಷ್ಟು ಜನ ಬೇಕಾಗಿಲ್ಲ, ಸುಮ್ಮನೆ ಕೋರ್ಟ್ ಟೈಮ್ ವೇಸ್ಟ್ ಆಗುತ್ತೆ, ನಮ್ದು 70 ಜನ ನಾವೇನು ಪ್ರೊಡ್ಯೂಸ್ ಮಾಡ್ತೀವಲ್ಲ ಅವರೇ ಸಾಕು, ಈ ಆರೋಪಿಗೆ ಅಪರಾಧಿ ಅಂತ ಕನ್ಸಿಡರ್ ಮಾಡೋದಕ್ಕೆ ಇಷ್ಟು ಸಾಕ್ಷಿಗಳು ಸಾಕಾಗುತ್ತೆ. ಸೊ ಉಳಿದವರನ್ನ ನಾವು ಈಗ ಪ್ರಮುಖ ಅಂತ 65, ಉಳಿದವ್ರನ್ನ ಸಾಂದರ್ಭಿಕ ಅಂತ ಮಾಡಿದ್ದೀವಿ, ಒಂದಕ್ಕೊಂದು ಒತ್ತಿಗಾಗಿ. ಅಥವಾ ಕೆಲವರು ಹೌದು ನೋಡಿದ್ದೀವಿ, ಹೌದು ಇಲ್ಲಿ ಬಂದಿದ್ದಾರೆ, ಒಂದು 4 ಜನ ಬೇರೆ ಟೇಬಲಲ್ಲಿ ಇರ್ತಾರೆ, ದರ್ಶನ್ ಇಲ್ಲಿ ಬಂದು ಸ್ಟೋನಿ ಬ್ರೂಕಲ್ಲಿ ಪಾರ್ಟಿ ಮಾಡಿದ್ರಾ, ನೀವು ನೋಡಿದ್ದೀರಾ, ಹೌದು ಅಂತ ಅಂದಿರ್ತಾರೆ. ಸಾಂದರ್ಭಿಕಕ್ಕೆ ಅವ್ರು ಬೇಕಾಗಿರ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಪ್ರಮುಖ ಅಂತ ಕರೆಸ್ಕೊಳ್ಳೋದು 65 ಜನ. ಆ 65 ಜನ ಬಿಟ್ಟರೆ ಬೇರೆ ಯಾರು ಅಷ್ಟು